RCBಯಿಂದ ಮತ್ತೆ ಅದೇ ರಾಗ, ಅದೇ ಹಾಡು. ಚಿನ್ನಸ್ವಾಮಿಯಲ್ಲಿ 3ನೇ ಮ್ಯಾಚನ್ನು ಸೋತಿದ್ದಾರೆ. ಬಟ್ ಇಲ್ಲಿ ಬೌಲರ್ಸ್‌ನ ಮೆಚ್ಕೊಳ್ಳೇಬೇಕು. ಒಳ್ಳೆ ಒಂದು ಫೈಟ್. ಬಟ್ ಅದಕ್ಕೆ ತಕ್ಕನಾದಂಥ ಬ್ಯಾಟಿಂಗ್ ಆಗಲಿ, ಸ್ಕೋರ್ ಆಗಲಿ ಇರಲಿಲ್ಲ. ಅದರಿಂದಾನೇ ಪಂಜಾಬ್ ವಿರುದ್ಧ ಈ ಮ್ಯಾಚನ್ನು ಸೋತಿದ್ದಾರೆ ಇವರು. ಸೊ ಬನ್ನಿ ಏನಾಯಿತು ಇಲ್ಲಿ ಮಾತಾಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಮಳೆ ಬಂದಿತ್ತು. ಮಳೆ ಬಂದಿದ್ದಕ್ಕೆ ಮ್ಯಾಚ್ ರೆಡ್ಯೂಸ್ ಆಯಿತು 14 ಓವರ್ಗೆ. ಸೊ ಟಾಸ್ ಕ್ರೂಷಿಯಲ್ ಆಗಿತ್ತು. ಬಟ್ RCBಗೆ ಲಕ್ ಇರಲಿಲ್ಲ. ಆ ಟಾಸ್ ಅವರು ವಿನ್ ಆಗಲಿಲ್ಲ. ಪಂಜಾಬ್ ಗೆದ್ದವರು ಸ್ಟ್ರೈಟ್ ಅಪ್ ಬೌಲಿಂಗ್ನ ತಗೊಂಡ್ರು. ನೋ ಸರ್ಪ್ರೈಸಸ್ ಅಲ್ವಾ? ಇಟ್ಸ್ ಅನ್ ಅಡ್ವಾಂಟೇಜ್. ಸ್ಪೆಷಲಿ ಮಳೆ ಬಂದು ನಿಂತಾಗ ಅದೇ ಆಯಿತು ಇವತ್ತು. ಇನ್ನು RCB ಬ್ಯಾಟಿಂಗ್ ಮಾಡೋದಕ್ಕೆ ಬಂತು. ನಿಜವಾಗ್ಲೂ ಇಲ್ಲಿ ಬರಿಬೇಕು ಅನ್ನೋದಕ್ಕೆ, ಹೇಳಬೇಕು ಅನ್ನೋದಕ್ಕೆ ಅಂತ ಮೂಡಿಲ್ಲ. ಬಟ್ ಮಾಡಬೇಕಲ್ಲ, ಮಾತಾಡೋಣ ಅಲ್ಲ ಶಿವ. ಏನು ಶಿವ ಅದು? ಓವರ್ಸ್ ಕಮ್ಮಿ ಆದಾಗ ಒಂದು ಪ್ರೆಷರ್ ಇರುತ್ತೆ, ಒಂದು ಅಡ್ರಿನಾಲಿನ್ ಪುಷ್ ಇರುತ್ತೆ ಒಳಗಡೆಯಿಂದ. ಹೋಗಬೇಕು, ಒನ್ ಡೈಮೆನ್ಷನಲಲ್ಲಿ ಆಡಬೇಕು, ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಬೇಕು ಅಂತ, ವಿಚ್ ಇಸ್ ಫೇರ್. ಆ್ಯಕ್ಚುಲಿ ಆಡಿಯನ್ಸ್ಗೂ ಅದೇ ಇರುತ್ತೆ ಅಲ್ವಾ, ನಾವು ನೋಡೋರ್ಗು. ಸೊ ಆ ಎಕ್ಸೈಟ್ಮೆಂಟಲ್ಲಿ ಐದರ್ ನೀವು 2 ಓವರ್ಗೆ 40 ಹೊಡಿಬೋದು, ಅಥವಾ ಅತಿ ಬೇಗ 2 ವಿಕೆಟ್ಗಳನ್ನು ಕಳ್ಕೊಳ್ಬೋದು. ಅನ್ಫಾರ್ಚುನೇಟ್ಲಿ ಅದೇ ಆಯಿತು ಇಲ್ಲಿ. ಫಾಸ್ಟ್ ಬಾಲಲ್ಲೇ 4. ಓಕೆ, ಸಾಲ್ಟ್ ಗುರು ನಿಂದೆ ಇವತ್ತು ಆಟ ಅಂದರೆ ಅದೇ ಓವರಲ್ಲಿ ಅವರು ಔಟ್ ಆಗ್ತಾರೆ. ಅಕ್ರಾಸ್ ದ ಲೈನ್ ಹೊಡೆಯೋಕೆ ಹೋದರು, ಕ್ಯಾಚ್ ಎದ್ದೋಳ್ತು. ಈ ಥರದ ಮ್ಯಾಚಲ್ಲಿ ಬೇಕಿದ್ದಂಥ ಮೇನ್ ವೆಪನ್ ಹೋಗಿತ್ತು. ಆ್ಯಂಡ್ ದೆನ್ ಅನ್ಫಾರ್ಚುನೇಟ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಔಟ್ ಆಗ್ತಾರೆ. ಆಲ್ಮೋಸ್ಟ್ ಸಿಮಿಲರ್ ಫ್ಯಾಷನಲ್ಲಿ ಶಾರ್ಟ್ನ ಫೋರ್ಸ್ ಮಾಡಿದ್ದು, ಥ್ರೂ ದ ಲೈನ್ ಹೊಡಿದೇನೆ ಬಿಗ್ ಶಾಟ್ಗೆ ಫೋರ್ಸ್ ಹಾಕಿದ್ದು, ಅದು ಕೂಡ ದೂರ ಹೋಗಲಿಲ್ಲ, ಕ್ಯಾಚ್ ಹಿಡ್ಕೊಂಡ್ರು. ಇಲ್ಲಿ ತನಕ ಓಕೆ, ಅಫ್ಕೋರ್ಸ್ ಬೇಜಾರಾಗುತ್ತೆ, ಬಟ್ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು, ಡೈಜೆಸ್ಟ್ ಮಾಡ್ಕೊಳ್ಬೋದು. ಇನಿಷಿಯಲಿ ಪಿಚ್ ರೀಡ್ ಆಗಲಿಲ್ಲ. ನಾರ್ಮಲಿ ಆ ಪ್ರೆಷರಲ್ಲಿ, ಆ ಎಕ್ಸೈಟ್ಮೆಂಟಲ್ಲಿ ಟೈಮ್ ಇಲ್ಲ ಅಂದ್ಕೊಂಡು ಪಾಪ್ ಲೈನಲ್ಲಿ ಹೊಡಿಬೇಕಂತ ಅಂದ್ಕೊಂಡು ಹೋದರು, ಬಟ್ ಅದು ಬರಲಿಲ್ಲ ಅಂತ. ಆದರೆ ಅದಾದಮೇಲಾದರೂ ರೀಡ್ ಮಾಡಬೇಕಲ್ವ, ಟೈಮ್ ತಗೊಳ್ಬೇಕಲ್ವ, ಅದೇ ಅಲ್ವಾ ಮೆಚುರಿಟಿ. ಕಣ್ಮುಂದೆ ಕಾಣ್ತಾ ಇದೆ, ಹಾರ್ಸೆಂಟಲ್ ಬ್ಯಾಟ್ ವರ್ಕ್ ಆಗ್ತಾ ಇಲ್ಲ, ಬಾಲ್ ಬರ್ತಾ ಇಲ್ಲ ಬ್ಯಾಟ್ಗೆ, ಥ್ರೂ ದ ಲೈನ್ ಆಡಬೇಕು, ಸ್ಟ್ರೈಟ್ ಬ್ಯಾಟಲ್ಲಿ ಆಡಬೇಕು, ಇನ್ಫ್ಯಾಕ್ಟ್ ಬ್ಯಾಕ್ ಫುಟಲ್ಲಿ ಆಡಿದಷ್ಟು ಒಳ್ಳೇದಾಗತ್ತೆ ಅಂತ. ಬಟ್ ಅದನ್ನು ಮಾಡಲಿಲ್ಲ. ಮೇನ್ಲಿ ಲಿವಿಂಗ್ ಸ್ಟೋನ್ಗೆ ಇಲ್ಲಿ ಕ್ರಿಟಿಸಿಸಮ್ ಹೋಗುತ್ತೆ. ಇವತ್ತು ಆಡಬೇಕಿತ್ತು, ಅವರು ಟೈಮ್ ತಗೊಳ್ಬೇಕಿತ್ತು, ಬಟ್ ಇವತ್ತು ಆಡಲಿಲ್ಲ. ಅದರಲ್ಲೂ ಮುಂದೆ ಬಂದು ಹೊಡೆಯೋಕೆ ಹೋಗಿ ಔಟ್ ಆಗಿದ್ದು. ಅಲ್ಲಿಗೆ 4 ಓವರ್ ಪಾಪ್ ಲೈನಲ್ಲೇ 3 ವಿಕೆಟ್ ಬಿದ್ದಾಗಿತ್ತು. RCB ಆಲ್ರೆಡಿ ಕಂಪ್ಲೀಟ್ ಬ್ಯಾಕ್ ಫುಟಲ್ಲಿ ಇದ್ದದ್ದು. ಬ್ಯಾಟ್ಸ್ಮನ್ ಬ್ಯಾಕ್ ಫುಟ್ನಲ್ಲಿ ಆಡಬೇಕು ಅಂದ್ಕೊಂಡ್ರೆ ಇಡೀ ಟೀಮ್ ಬ್ಯಾಕ್ ಫುಟಲ್ಲಿ ಇತ್ತು. ಜಿತೇಶ್ ಬಂದರು, ಸ್ವಲ್ಪ ಟೈಮ್ ತಗೊಂಡ್ರು. ಓಕೆ ಸರಿ, ಇವರೇನಾದರೂ ಆಡ್ತಾರ ಅಂದ್ಕೊಂಡ್ರೆ ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ದೆನ್ ಪಾಂಡ್ಯ ಬರ್ತಾರೆ, ಅವರು ಔಟ್ ಆಗ್ತಾರೆ. ಹೆಂಗೆ ಬಂದರು ಹೆಂಗೆ ಹೋದ್ರೋ ಗೊತ್ತಾಗಲಿಲ್ಲ, ಅಣ್ತಮ್ಮಂದರು. ಇನ್ನು ಪಾಟಿದಾರ್ ಆ ಕಡೆ ನಿಂತ್ಕೊಂಡಿದ್ರು. ಈ ವಿಕೆಟ್ಗಳು ಹೋಗ್ತಾ ಇದ್ರು ಕೂಡ. ಒಂಚೂರು ಇಷ್ಟೊತ್ತಿಗೆ ಪಿಚ್ನ ರೀಡ್ ಮಾಡಿರ್ತಾರೆ, ಬಾಲ್ ಕೂಡ ಕಮ್ಮಿನೇ ಸಿಕ್ಕಿದ್ದು ಅವ್ರಿಗೆ. ಬಟ್ ಸ್ಟಿಲ್ ಸಿಚುವೇಶನ್ಗೆ ತಕ್ಕ ಹಾಗೆ ಆಡ್ತಾರೆ ಅಂತ ಅಂದ್ಕೊಂಡ್ರೆ ಅವರು ಕೂಡ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇವನಲ್ಲಿ ಇನ್ನೊಂದು ಬೇಡವಾಗಿರುವಂಥ ಅಥವಾ ಸ್ಟ್ರೇಂಜ್ ಡಿಸಿಷನ್ ಒಂದು ಬರುತ್ತೆ RCB ಕಡೆಯಿಂದ. ಮಂಡಾಗೆ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದರು. ಇಷ್ಟು ವರ್ಷ ಆದಮೇಲೆ ಮೊದಲ ಮ್ಯಾಚ್, ಅದು ಕೂಡ ಇಂಥ ಸಿಚುವೇಷನಲ್ಲಿ. ಅಫ್ಕೋರ್ಸ್ ಈಗ ಫೇಲ್ ಆದರು ಅಂತ ಹೇಳ್ತಿಲ್ಲ, ಬಟ್ ಈ ಸಿಚುವೇಷನಲ್ಲಿ ಇನ್ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ನ ಆರ್ಸೆ ಆಲ್ರೌಂಡರ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರೋದು ಎಷ್ಟು ಸರಿ ಅನ್ನೋದು ಅರ್ಥ ಆಗಲಿಲ್ಲ. ಮೇ ಬಿ ಬೌಲಿಂಗ್ ಆಪ್ಷನ್ಸ್ ಕೂಡ ಇರುತ್ತೆ, ಬೇಕಾಗತ್ತೆ ಅಂತ ಅಂದ್ಕೊಂಡ್ರೇನೋ, ಫೇರ್ ಎನಫ್. ಬಟ್ ಪಡಿಕಲ್ ಇದೇ ರೀತಿ ಸಿಚುವೇಷನ್ಗೆ ಹೊಂದ್ತಾರೆ. ಐ ಹೇಟ್ ಟು ವಾಚ್ ಪಡಿಕಲ್ ಬ್ಯಾಟ್, ಬಟ್ ಮೇ ಬಿ ಪಡಿಕಲ್ ವುಡ್ ಹ್ಯಾವ್ ಬೀನ್ ಅ ಬೆಟರ್ ಆಪ್ಷನ್ ಅಂತ ಇಲ್ಲಿ. ಎನಿವೇಸ್ ಬಂಡಾಗೆ ಬಂದರು, LBW ಆದರು. ನಂತರ ಭುವಿ ಸ್ವಲ್ಪ ಸೆನ್ಸಿಬಲ್ ಆಗಿದ್ರು, ಒಂದು 4 ಚೆನ್ನಾಗಿ ಹೊಡೆದ್ರು ಇನ್ಸೈಡ್ ಔಟ್ ಥರ. ಬಟ್ ದೆನ್ ಅವರು ಕೂಡ ಔಟ್ ಆಗಬೇಕಾಗತ್ತೆ. ಯಶ್ ದಯಾಲ್ ಫಸ್ಟ್ ಬಾಲಲ್ಲೇ ಔಟು. ಸೊ 12 ಓವರ್ಗೆ 9 ವಿಕೆಟ್ ಹೋಗಿತ್ತು. ಬಟ್ ಟಿಮ್ ಡೇವಿಡ್ ಆ ಕಡೆ ಹಾಗೇನೆ ನಿಂತಿದ್ದು. ಯಾರ ರೋಲ್ ಡಿಫೈನ್ ಆಗಿರುತ್ತೋ, ಯಾರ ರೋಲ್ ಒನ್ ಡೈಮೆನ್ಷನಲ್ ಆಗಿರುತ್ತೋ ಪ್ರತಿ ಸಾರಿನೂ, ಬಟ್ ಅವರೇ ಇವತ್ತು ತುಂಬ ಸೆನ್ಸಿಬಲ್ ಆಗಿ ಆಡಿದ್ದು. ಬೇಕಿರೋ ಆಟನೂ ಆಡಿದ್ದು ಅವರೇನೆ. ಎಸ್ಪೆಷಲಿ ಒಂದು ಎಂಡಲ್ಲಿ ನಿಂತು ಆ್ಯಂಡ್ ದೆನ್ 9 ವಿಕೆಟ್ ಹೋದಾಗ ಇನ್ನು ಇರೋ 2 ಓವರ್ನ ಸೆನ್ಸಿಬಲ್ ಆಗಿ ಯೂಸ್ ಮಾಡಿಕೊಂಡು ರನ್ ಹೊಡೆದ್ರು. 13ನೇ ಓವರ್ ಲಾಸ್ಟಿಂದ 2ನೇ ಓವರ್ 2-4 ಬಂದು 11 ರನ್ ಬರುತ್ತೆ. ಆ್ಯಂಡ್ ದೆನ್ ಕೊನೆ ಓವರ್ನಲ್ಲಿ ಸ್ಪಿನ್ನರ್ಸ್ಗೆ ಕೊಟ್ಟರು. ಅದೊಂದು ಗ್ಯಾಂಬಲ್ ಅಂತಲೇ ಹೇಳಬೇಕು. ಹರ್ಪ್ರೀತ್ ಬ್ರಾರ್ಗೆ ಕೊಟ್ಟದ್ದು ಥಿಂಕಿಂಗ್ ಸರಿ ಇತ್ತು ಆ್ಯಕ್ಚುಲಿ, ಬಟ್ ಅದು ಅಷ್ಟು ವರ್ಕ್ ಆಗಲಿಲ್ಲ. 3 ಡಾಟ್ ಬಾಲ್ ಆಯಿತು, ಬಿಕಾಸ್ ಸಿಂಗಲ್ ತಗೊಳ್ಳೋಕ್ಕೂ ಆಗಲ್ಲ ಅಂತ. ಬಟ್ ದೆನ್ ಮುಂದಿನ 3 ಬಾಲಲ್ಲಿ 3 ಸಿಕ್ಸ್ ಬರುತ್ತೆ. ಆ್ಯಂಡ್ ಲಾಸ್ಟ್ ಬಾಲ್ ನೋ ಬಾಲ್ ಆಗುತ್ತೆ, ಅಲ್ಲಿ ಮತ್ತೆ 2 ರನ್ ಬರುತ್ತೆ. ಸೊ ಅಂತೂ ಟಿಮ್ ಡೇವಿಡ್ ಅವರ ಮೊದಲ 50 ಬಂತು ಇಲ್ಲಿ. 26 ಬಾಲಲ್ಲಿ 50. ಅಣ್ತಮ್ಮ ಹಲ್ಕ್ ಆಡಿದ್ದು ಇವತ್ತು RCBಗೆ. ಸೊ ಅವರ ಕೃಪೆಯಿಂದ RCBಯ ಟೋಟಲ್ 80 ದಾಟಿ 90 ದಾಟಿ 95ಕ್ಕೆ ಹೋಗಿತ್ತು. 96 ಟಾರ್ಗೆಟ್ ಪಂಜಾಬ್ಗೆ. ಡೆಫಿನೆಟ್ಲಿ ಇದು ಸ್ಕೋರ್ ಅಲ್ಲ. ಈ ಪಿಚ್ಗೆ ಅಂತ ತೊಗೊಂಡ್ರು ಅದಲ್ಲ, ಪಂಜಾಬ್ನ ಬ್ಯಾಟಿಂಗ್ ಲೈನಪ್ಗೆ ಅಂತ ತೊಗೊಂಡ್ರೆ ಅಲ್ವೇ ಅಲ್ಲ. ಸೊ ಹೋಪ್ ಅಂತೂ ನನಗೆ ಇರಲಿಲ್ಲ ಡೆಫಿನೆಟ್ಲಿ, ಬಿಕಾಸ್ ಅಲ್ಲಿ ಅಯ್ಯರ್ ನಿಂತ್ಕೊಂಡು ಬಿಡ್ತಾರೆ ಒಂದು ಕಡೆ ಅಂತ. 4 ವಿಕೆಟ್ ಹೋದರೆ ಹೆಚ್ಚು ಅಂತ ಹೇಳ್ತಾ ಇದ್ದೆ ಕೂಡ ನಾನು. ಬಟ್ ಮ್ಯಾಚ್ ಮಾತ್ರ ಒನ್ ಸೈಡೆಡ್ ಆಗಿ ಇರಲಿಲ್ಲ ಅಂದ್ಕೊಂಡಷ್ಟು. ಅದೇ ಇವತ್ತಿನ ಖುಷಿಯ ವಿಚಾರ ಅಂತ ಹೇಳ್ಬೋದು ಈ ಮ್ಯಾಚಲ್ಲಿ. ಇನ್ನು ಪಂಜಾಬ್ ಬೌಲಿಂಗ್ ಕಡೆಗೆ ಬರೋದಾದರೆ ಅವ್ರೇನು ಹೊಸದಾಗೇನು ಮಾಡಲಿಲ್ಲ, ಬಟ್ ಬೇಸಿಕ್ಸ್ನ ನೀಟಾಗಿ ಇಟ್ಟರು ಅಂತ ಅನ್ನಿಸ್ತು. ಆಸ್ತಿ ಫಸ್ಟ್ ಬಾಲ್ ನೋಡಿದ್ರು, ಆಮೇಲಿಂದ ಲೆಂತ್ನ ಎಳ್ಕೊಂಡ್ರು. ಈ ಕಡೆ ಬಾಟ್ಲೆಟ್ ಅವರನ್ನು ಫಾಲೋ ಮಾಡಿದ್ರು.
ಚಾಹಲ್ ಆಡಿಸ್ಕೊಂಡ್ರು ಆ್ಯಂಡ್ ಯಾನ್ಸನ್ ಅವರ ಯೂಶುವಲ್ ಹಾರ್ಡ್ ಲೆಂತ್ನ ಹೊಡಿತಾ ಇದ್ದದ್ದು ಇವತ್ತು ಸೂಪರಾಗಿ ಮಾಡಿದ್ರು ಅವರು. ಸೊ ಒಂದು ಡಿಸಿಪ್ಲಿನ್ಡ್ ಅಟ್ಯಾಕ್ ಆ್ಯಂಡ್ ಅದಕ್ಕೆ ಹೆಚ್ಚು ಫೋರ್ಸ್ ಕೊಟ್ಟು ಹೊಡೆಯೋಕೆ ಹೋಗಿ ಔಟ್ ಆಗಿದ್ದು ಆರ್ ಸಿ ಬಿಯ ಬ್ಯಾಟ್ಸ್ಮನ್. ಇನ್ನು ಚೇಸಿಂಗ್ ಕಡೆಗೆ ಬರೋದಾದ್ರೆ ಇಲ್ಲಿ ಅತಿ ಬೆಸ್ಟ್ ಪಾರ್ಟ್ ಏನಾಗಿದೆ ಅಂದರೆ ಒಂದು ಹಂತದ ತನಕನೂ ಈ ಮ್ಯಾಚ್ ತಕಡೀಲಿ ತೂಗ್ತಾನೆ ಇತ್ತು, ಆ ಕಡೆ ಈ ಕಡೆ ಹೋಗ್ತಾನೆ ಇತ್ತು. ಆರ್ ಸಿ ಬಿಯ ಪರ್ಸ್ಪೆಕ್ಟಿವ್ನಲ್ಲಿ ಒಬ್ಬ ಕ್ರಿಕೆಟ್ ಫ್ಯಾನ್ ಆಗಿ ದಿಸ್ ಇಸ್ ಗುಡ್ ಅಂತ ಹೇಳ್ತೀನಿ. ಎಸ್, ಆರ್ ಸಿ ಬಿಯ ಬೌಲಿಂಗ್ ಯೂನಿಟ್ ಎಷ್ಟು ಬೆಟರ್ ಆಗಿ ಇದೆ, ಏನು ಬದಲಾಗಿದೆ, ಎಷ್ಟು ಕಾನ್ಫಿಡೆನ್ಸ್ನ ಇಡ್ಬೋದು ಇಲ್ಲಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟು ರನ್ಸ್ ಇರಲಿಲ್ಲ. ಪ್ರತಿ ಬೌಂಡ್ರಿ ಬಂದಾಗಲೂ ಅದು ಈಸಿ ಆಗ್ತಾ ಇತ್ತು ಪಂಜಾಬ್ಗೆ. ಬಟ್ ಪಂಜಾಬ್ ಕಡೆಯ ಓಪನರ್ಸ್ ಕೂಡ ಫಸ್ಟ್ ಇನ್ನಿಂಗ್ಸ್ನಿಂದ ಏನು ಕಲೀಲಿಲ್ಲ ಅನ್ನೋ ಥರ ಆಡಿದ್ದು. ಆರ್ಯಾನು ಅಕ್ರಾಸ್ ದ ಲೈನ್ ಆಡಿದ್ರು ಆ್ಯಂಡ್ ಪ್ರಭ್ಸಿಮ್ರನ್ ಸಿಂಗ್ ಅವರು ಕೂಡ ಅಷ್ಟೇ 2 4 ಹೊಡೆದ್ರು ಚಂದವಾಗಿ. ಆ್ಯಂಡ್ ದೆನ್ ಹಾರ್ಜಾಂಟಲ್ ಬ್ಯಾಟ್ ಮತ್ತೆ ಬಂತು, ಇಬ್ಬರು ಕ್ಯಾಚ್ ಔಟ್. ಸೇಮ್ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳ ರೀತಿಯೇ. ಬಟ್ ಸ್ಟಿಲ್ ಅಂಥ ಹೋಪ್ ಏನು ಬರಲಿಲ್ಲ, ಬಿಕಾಸ್ ಅಯ್ಯರ್ ಇದ್ದರು. ಅಯ್ಯರ್ ಹೋದ ಸಾರಿ ಕೆ ಕೆ ಆರ್ನಲ್ಲಿ ಇದನ್ನೇ ಮಾಡಿದ್ದು, ಒಂದು ಎಂಡಲ್ಲಿ ಇರ್ತಾ ಇದ್ರು ಅಷ್ಟೇ. ಸೊ ಏನು ಮ್ಯಾಚ್ ಇಲ್ಲಿ ಬಂದಿಲ್ಲ ಅಂತಲೇ ಅಂದ್ಕೊಳ್ತಾ ಇದ್ದದ್ದು. ಬಟ್ ಅಲ್ಲಿ ಹೇಸಲ್ವುಡ್ ಕಡೆಯಿಂದ 1 ಓವರ್ ಬರುತ್ತೆ, ಆ ಓವರ್ನಲ್ಲಿ 2 ವಿಕೆಟ್ ಬೀಳುತ್ತೆ. ಅಯ್ಯರ್ ಹಾಗೆ ಇಂಗ್ಲಿಷ್ ಇಬ್ಬರು ಔಟ್ ಆಗ್ತಾರೆ ಒಂದೇ ಓವರ್ನಲ್ಲಿ. ಹಾಗೆ ನೆಕ್ಸ್ಟ್ ಸುಯೇಶ್ ಶರ್ಮೆಯಿಂದ ಒಂದು ಒಳ್ಳೆ ಓವರ್ ಬರುತ್ತೆ ಅಲ್ಲಿ, ಟೈಟ್ ಓವರ್. ಸೊ ಹಾಗಾಗಿ ಮ್ಯಾಚ್ ಏನಾದರೂ ಆನ್ ಆಯಿತಾ, ಕ್ಲೋಸ್ ಆಗತ್ತಾ ಅನ್ನೋ ಭಾವನೆ ಶುರು ಆಯಿತು. ಬಟ್ ಹಂಗನ್ಸಿದ ಹಾಗೆಲ್ಲ ನೆಹಲ್ ವಧೇರಾ ತಮ್ಮ ಸೆನ್ಸಿಬಿಲಿಟಿನ ತೋರಿಸಿದ್ದು. ಸುಯೇಶ್ ಶರ್ಮಾ ಸೂಪರಾಗಿ ಬೌಲಿಂಗ್ ಮಾಡಿದರು. ಬಟ್ ಅವರ ಸ್ಪೆಲ್ನಲ್ಲಿ 4 ಬಾಲ್ ಸ್ಲಾಟಲ್ಲಿ ಹಾಕಿದ್ದು ಆ್ಯಂಡ್ 4 ಬಾಲ್ ಬೌಂಡ್ರಿಗೆ. ಇನ್ನು ಲೆಂತಲ್ಲಿ ಹಾಕಿದ್ದೆಲ್ಲ ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ, ಆ ರೀತಿ ಇದ್ದದ್ದು. ಸೊ ಅಲ್ಲಿ ರನ್ಸ್ ಬಂದವು ಆ್ಯಂಡ್ ಈಕ್ವೇಷನ್ ಈಸಿ ಆಗಿಬಿಡ್ತು. ಆ್ಯಂಡ್ ದೆನ್ ಭುವಿ ಓವರ್ ಒಂದು 4 ಒಂದು 6 ಬರುತ್ತೆ. ಇನ್ನು 4 ರನ್ ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಓವರ್ನ ಮೊದಲ ಬಾಲಲ್ಲೇ 6ನ ಹೊಡೆದು ಮ್ಯಾಚ್ನ ವಿನ್ ಆಗ್ತಾರೆ ಪಂಜಾಬ್ ಅವರು. ಆರ್ ಸಿ ಬಿ ತಮ್ಮ ಬ್ಯಾಟಿಂಗ್ ಪವರ್ ಪ್ಲೇನಲ್ಲೇ ಈ ಮ್ಯಾಚನ್ನು ಕಳ್ಕೊಂಡಿದ್ರು. ಬಟ್ ಅದನ್ನು ಅಟ್ಲೀಸ್ಟ್ ಇನ್ನು 5 ಓವರ್ ಬಾಕಿ ಇದೆ ಅನ್ನೋ ತನಕನೂ ತಂದಿದ್ದು. ಒಂದು ಸಣ್ಣ ಫೈಟ್ ಬ್ಯಾಕ್ ಅಂತ ನೋಡೋದಕ್ಕೆ ಸಿಕ್ಕಿದ್ದು ಈ ಮ್ಯಾಚ್ನ ಪಾಸಿಟಿವ್ ಅಂತ ಹೇಳ್ಬೋದು. ಬಿಟ್ಟರೆ ಬ್ಯಾಟ್ಸ್ಮನ್ ಆವಾಗ ಲೆಟ್ ಡೌನ್ ಮಾಡ್ತಾನೆ ಇದ್ದಾರೆ ಈ ಟೀಮ್ನ, ಸ್ಪೆಷಲಿ ಲಿವಿಂಗ್ಸ್ಟೋನ್ ಅವರು. ಹಾಗೆಯೇ ಸಾಲ್ಟ್ ಆ್ಯಂಡ್ ಜಿತೇಶ್ ಆಲ್ಟರ್ನೇಟ್ ಆಗಿ ಆಡ್ತಾ ಇದ್ದಾರೆ. ಅವರೆಲ್ಲ ಆಡಲೇಬೇಕು, ಬಿಕಾಸ್ ಈ ಟೂರ್ನಮೆಂಟ್ ಈಸಿಯಾಗಿಲ್ಲ, ಎಲ್ಲನೂ ಕಾಂಪಿಟೇಟಿವ್ ಆಗಿರುತ್ತೆ ಆ್ಯಂಡ್ ಟಫ್ ಆಗಿದೆ ಎಲ್ಲ ಟೀಮ್ ವಿರುದ್ಧ ಆಡೋದು. ಈ ವಿನ್ನಿಂದ ಈಗ ಪಂಜಾಬ್ 2ನೇ ಸ್ಥಾನಕ್ಕೆ ಹೋಗಿದ್ದಾರೆ ಆ್ಯಂಡ್ ತಮ್ಮ ಜರ್ನಿಯಲ್ಲಿ ಕಮ್ಬ್ಯಾಕ್ ಮಾಡಿದ್ದಾರೆ. 2ನೇ ವಿನ್ ಇದು ಕಂಟಿನ್ಯೂಸ್ ಆಗಿ ವಾಪಸ್ ಮೇಲೆ ಹೋಗಿದ್ದು ಆ್ಯಂಡ್ ಇದನ್ನೇ ಮುಂದುವರ್ಸೋದಕ್ಕೆ ನೋಡ್ತಾ ಇರ್ತಾರೆ ಕೂಡ ನೆಕ್ಸ್ಟ್ ಮ್ಯಾಚಲ್ಲಿ. ಬಟ್ ಆರ್ ಸಿ ಬಿ ಈಗ 4ನೇ ಸ್ಥಾನಕ್ಕೆ ಇಳಿದಿದ್ದಾರೆ, ವಿಚ್ ಇಸ್ ಸ್ಟಿಲ್ ಗುಡ್. ಬಟ್ ಈ ಗ್ರೌಂಡಲ್ಲಿ ವಾಪಸ್ ಬರೋದಕ್ಕೆ ನೋಡಲೇಬೇಕು, ಇಲ್ಲ ಅಂದರೆ ಆಗಲ್ಲ. ಅದನ್ನು ಮೀಮ್ಗಳಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಅದು ಹಾಗೆ ಕಂಟಿನ್ಯೂ ಆಗೋಕ್ಕಾಗಲ್ಲ. ಸ್ಪೆಷಲಿ ಬ್ಯಾಟಿಂಗ್ ಅವನ ಅಜ್ಜಿ ಕೈ ಕೊಟ್ಟರೆ ಎಲ್ಲ ಒಟ್ಟಿಗೆ ಕೈ ಕೊಡ್ತಾರೆ. ಈ ಪಿಚ್ನ ರೀಡ್ ಮಾಡ್ತಿಲ್ಲ, ಸ್ಪೆಷಲಿ ಚಿನ್ನಸ್ವಾಮಿಯನ್ನು. ಅವರ ಪಿಚ್ಚನ್ನೇ ಅವ್ರು ರೀಡ್ ಮಾಡೋಕ್ಕಾಗ್ತಾ ಇಲ್ಲ. ಈ ಮ್ಯಾಚ್ ಮಳೆ ಇತ್ತು, ಓವರ್ಸ್ ರೆಡ್ಯೂಸ್ ಆಯಿತು, ಅದೆಲ್ಲ ಓಕೆ. ಬಟ್ ಅದೇ ಥರದ ರೀಸನ್ಸ್ನ ಕೊಡ್ತಾ ಇರೋಕ್ಕಾಗಲ್ಲ ಅಲ್ವಾ. ಸೊ ಲೆಟ್ಸ್ ಸಿ ಏನು ಮಾಡ್ತಾರೆ ಈ ಚಿನ್ನಸ್ವಾಮಿಯಲ್ಲಿ, ಮತ್ತೆ ವಿನ್ ಆಗೋದಕ್ಕೆ ಏನು ಪ್ಲ್ಯಾನ್ ಹಾಕ್ಕೊಂಬರ್ತಾರೆ ಅಂತ ನೋಡೋಣ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ ಒಂದು ಪ್ರಶ್ನೆ ಅಂತ ಹೇಳೋದಾದರೆ, ಲಿವಿಂಗ್ಸ್ಟೋನ್ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ಐ ಪ್ರಿಫರ್ ಹಿಮ್. ಇರೋದ್ರಲ್ಲಿ ಬೆಟರ್ ಆಪ್ಷನ್ ಅವರೇನೆ ಅಂತ. ಯಾವುದಾದ್ರೂ ಮ್ಯಾಚ್ ಅವರು ವಿನ್ ಮಾಡಿಸ್ತಾರೆ ಅಥವಾ ಚೆನ್ನಾಗಿ ಆಡ್ತಾರೆ ಅಂತ. ಬಟ್ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಥಾಟ್ಸ್ ಇದೆಯಾ? ನೀವು ಏನಾದರೂ ಚೇಂಜನ್ನು ಬಯಸ್ತೀರಾ, ಇಲ್ಲ ಅವರನ್ನೇ ಪ್ರಿಫರ್ ಮಾಡ್ತೀರಾ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಡಿಸ್ಕಷನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆ್ಯಸ್ ಯೂಶುವಲ್ ಸಿಗ್ತಾ ಇರೋಣಪ್ಪ.